ಇವತ್ತು ನಾನು ನನ್ನ ಫ್ರೆಂಡ್ ಮನೆಯಲ್ಲಿ ಸ್ಟೇ ಮಾಡ್ತಾ ಇದ್ದೀನಿ. ಸೊ ಗೈಸ್ ಫೈನಲಿ ಬಂದಾಯ್ತು. ಇವಾಗ ನಾನು ಸದ್ಯಕ್ಕಿರೋದು ಜ್ಞಾನೇಶ್ ಮನೆಯಲ್ಲಿ. ನೋಡಿ ಗೈಸ್ ಇಲ್ಲಿ ಎರಡಿದೆ. ಪ್ರೋ ಮ್ಯಾಕ್ಸ್ ಇಲ್ಲ ಪ್ರೋನಾ. ನೋಡಿ ಫ್ರೆಂಡ್ಸ್, ಗೇಮಿಂಗ್ ಚೇರ್ ಮೇಲೂ ಚಕ್ಕಂಬಕ್ಕಲ್ ಹಾಕೊಂಡು ಶಿಸ್ತಾಗಿ ಊಟ ಮಾಡೋರ್ನ ಯಾವತ್ತಾದ್ರೂ ನೋಡಿದ್ರ? ಅದು ರೋಲ್ ತಿನ್ನೋರ್ನ. ಇವ್ರು ನಮ್ ಬಾಸು. 16-17 ಲೈಸೆನ್ಸ್ ಇಲ್ಲ ಏನಿಲ್ಲ. ಪೊಲೀಸ್ ಹತ್ರ ರೂಟ್ ಕೇಳಿದಾಗ ಪೊಲೀಸ್ ಹತ್ರ ಸೊ ನಮಸ್ಕಾರ ಕರುನಾಡು, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಹೊಸ ವ್ಲಾಗ್ಗೆ. ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ಲು ಅಂದರೆ, ಇವತ್ತು ನಾನು ನನ್ನ ಫ್ರೆಂಡ್ ಮನೆಯಲ್ಲಿ ಸ್ಟೇ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 3-4 ಜನ ಇರ್ಬೋದು ಇವತ್ತು ನೈಟು. ನಾವಲ್ಲಿ ಏನೇನು ದಬಾಕ್ತೀವಿ, ಏನೇನು ದಬಾಕಲ್ಲ, ಏನೆಲ್ಲ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಸೊ ನೋಡೋಣ, ಹೋಗ್ತಾ 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 ಸೊ ಬನ್ನಿ ನಮ್ಮ ಜೊತೆ. ಇನ್ನು ಅಲ್ಲಿ ಹೋದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಸಿಗುವ. ಸೊ ಗೈಸ್ ಆಲ್ಮೋಸ್ಟ್ ರೀಚ್ ಆಗಿ ಬಂದಾಯಿತು. ಗಾಡಿ ಪಾರ್ಕ್ ಮಾಡಬೇಕು. ಗಾಡಿ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ ಸಿಗೋಣ. ಆಲ್ರೆಡಿ ಎಲ್ಲರೂ ಬಂದ್ಬಿಟ್ಟಿದ್ದಾರೆ, ನಾನು ಲೇಟು ಆ್ಯಕ್ಚುಲಾಗಿ. ಸೊ ಬನ್ನಿ, ಏನೇನು ದಬಾಕ್ತೀವಿ, ಏನೇನು ಮಾಡ್ತೀವಿ ಏನೂ ಗೊತ್ತಿಲ್ಲ. ನೋಡೋಣ ಏನೇನು ರಾತ್ರಿ ಇಡೀ ರಾತ್ರಿ ಏನು ಮಾಡ್ತೀವಿ ಗೊತ್ತಿಲ್ಲ. ಎಕ್ಸೈಟ್ ಆಗ್ತಿದೆ, ಎಕ್ಸೈಟ್ ಆಗಿದೆ. ನೋಡಿ ಡೋರ್ ತೆಗಿಯೋದಿಲ್ಲ ಗೈಸ್. ಏ ಗನು, ಜ್ಞಾನೇಶ್ ಅಂತ ನೋಡಿ, ಗನು. ಸೊ ಬಂದಾಯ್ತು ಫ್ರೆಂಡ್ ಮನೆಗೆ. ಇಡೀ ರಾತ್ರಿ ಏನೇನು ದಬಾಕ್ತೀವಿ ಅನ್ನೋದು ಗೊತ್ತಿಲ್ಲ. ದಬಾಕನ ಏನೋ ಒಂದು ಏನ್ ಗನು ಅದೆಲ್ಲ ಕಿವಿಗೆ ಹಾಕೋಬೇಡಿ. ಸೊ ನೋಡಕ್ಕೂ ಹೋಗ್ಬೇಡಿ, ಕಿವಿಗೂ ಹಾಕೋಬೇಡಿ. ಇನ್ನಿಬ್ರು ಏನ್ ದಬಾಕ್ತಿದ್ದಾರೆ ನೋಡೋಣ ಬನ್ನಿ. ನೋಡಿ ಪವನ, ಇವನ್ ಆಲ್ರೆಡಿ ಗೊತ್ತಲ್ಲ ವಂಶಿ. ಇವನ್ ಮಕ್ಕ ತೋರಿಸ್ಬಿಡ್ತೀನಿ. ಹತ್ರ ಬಂದ್ಬಿಟ್ಟು ಪವನ, ಇವನ ಹೆಸರು ಪವನ. ಸೊ ಗೈಸ್ ಫೈನಲಿ ಬಂದಾಯ್ತು. ಇವಾಗ ನಾನು ಸದ್ಯಕ್ಕಿರೋದು ಜ್ಞಾನೇಶ್ ಮನೆಯಲ್ಲಿ. ಹೇಳ್ಗಾನು ಏನ್ ದಬಾಕ್ತೀವಿ ಇವತ್ತು ರಾತ್ರಿ ಎಲ್ಲ. ಗೈಸ್ ಇದನ್ನೇ ರೆಡ್ ಲೈಟ್ ವಿಡಿಯೋ ಅನ್ನೋದು. ಇವಾಗ ಸ್ಟಾರ್ಟ್ ಮಾಡ್ತೀವಿ ರೆಕಾರ್ಡ್ ಮಾಡೋಕೆ. ಬ್ರೋ ಮೈಕ್ ಅವನ ಹತ್ರ ಇದೆ ಬ್ರೋ, ಕಿವಿಲ್ ಹಾಕೊಂಡವನೆ. ಕೇಳಿಸುತ್ತೆ ನೋಡಿ. ಇವ್ರಿಬ್ರೆ ಜೊತೆಗೆ ಮಾಡ್ಕೊಂತಾರೆ ಇವತ್ತು. ನೋಡಿ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಯಾರನ್ನ ಡಾಮಿನೇಟ್ ಮಾಡ್ತಾರ ನೋಡೋಣ. ನೋಡಿ ಅದೇ ತಲೆಗೆ ಅದೇ ಸೇಫ್ಟಿನೇ ಸೇಫ್ಟಿ ತಂದವನೆ ನೋಡ್ರ. ಅದು ಪರಿಮಳ, ಇದು ಕರಿಮಳ. ಸೊ ನೋಡಿ ಗೈಸ್, ಇರೋ ತೋರಿಸ್ತೀನಿ. ಗೈಸ್ ಇವಾಗ ಈ ಫೋನ್ ನೋಡಿದ್ರ? ನೋಡಿ ಗೈಸ್ ಇಲ್ಲಿ ಎರಡಿದೆ. ಪ್ರೋ ಮ್ಯಾಕ್ಸ್ ಇಲ್ಲ ಪ್ರೋನಾ. ಇವಾಗ ಹಂಗೇರಿ ಇವಾಗ ಈ ವ್ಲಾಗ್ ಯಾವ್ದ್ರಲ್ಲಿ ರೆಕಾರ್ಡ್ ಆಗ್ತಿರೋದು ಒಂದ್ಸಲ ನೋಡ್ಕೊಬಿಡ್ರಿ. ಕಾಣಿಸುತ್ತಾ ಫ್ಲಾಶ್? ಎಲ್ಲ ಇದೆ ಫ್ಲಾಶು. ಇಲ್ಲಿ ಆಫ್ ಆಗ್ತಲ್ಲೋ. ಸೊ ಗೈಸ್ ಇವಾಗ ತಿನ್ನೋದಕ್ಕೆ ಚಿಕನ್ ರೋಲ್ ಆರ್ಡರ್ ಮಾಡಿದ್ದಾರೆ. ಚಿಕನ್ ರೋಲ್ ಬರ್ತಿದೆ, ಬನ್ನಿ.
ಥ್ಯಾಂಕ್ ಯು. ಸೊ ಗೈಸ್, ಆರ್ಡರ್ ಬಂದು ಇವಾಗ ತಿನ್ನೋದಷ್ಟೇ ಬಾಕಿ. ಸೊ ಬೇಗ ಬೇಗ ತಿನ್ಕೊಂಡು ಬೇಗ ಬೇಗ ಮಲ್ಕೊಬೇಕು. ಎಷ್ಟೊತ್ತಿಗೆ ಮಲಗ್ತೀವಿ ಅನ್ನೋದು ಇನ್ನೂ ಗೊತ್ತಿಲ್ಲ, ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತ. ಬನ್ನಿ. ನೋಡಿ, ಇವನು ಮಗನೇ ಅಲ್ಲ, ಕರಿ ಮಗ. ಕರಿ ಮಗ. ಒಬ್ಬನೇ ದೆಂಗ್ ತಿಂತವನೆ ಅಷ್ಟುದ್ದ. ನೋಡಿ ಫ್ರೆಂಡ್ಸ್, ಗೇಮಿಂಗ್ ಚೇರ್ ಮೇಲೂ ಚಕ್ಕಂಬಕ್ಕಲ್ ಹಾಕೊಂಡು ಶಿಸ್ತಾಗಿ ಊಟ ಮಾಡೋರ್ನ ಯಾವತ್ತಾದ್ರೂ ನೋಡಿದ್ರ? ಅದು ರೋಲ್ ತಿನ್ನೋರ್ನ. ಸೊ ಗೈಸ್ ನೋಡಿ, ಟೈಮ್ ಆಲ್ಮೋಸ್ಟ್ 1:25 ಆಗ್ತಿದೆ. ನನ್ನ ಫ್ರೆಂಡ್ ರೆಡ್ ಬುಲ್ ಆರ್ಡರ್ ಮಾಡಿದ್ದಾನೆ 1:25ಗೆ. ಏನ್ರಲ್ಲಿ ಆರ್ಡರ್ ಮಾಡಿದೆ ಗನು? ಹಂಗಂದ್ರೆ ಹೊಸ ಡೆಲಿವರಿ ಆಪ್ ಯಾವುದೋ ಒಂದು ಡೆಲಿವರಿ ಆ್ಯಪು. ಬೇಗ ಬೇಗ ಜ್ಯೂಸ್ ಕುಟ್ಕೊಂಡು ನಮ್ರು ಏನೋ ಗೇಮ್ ಹೇಳೋರೆ, ಗೇಮ್ ಆಡೋಣ. ಓಕೆ ಬ್ರೋ, ಟ್ರೈ ಮಾಡೋಣ ಬ್ರೋ. ಏನು ಇದೇನಲ್ವಾ, ಗುರು ಬಾಸು ಇವ್ರು ನಮ್ ಬಾಸು. ಕಾಂಟೆಂಟ್ ತೋರ್ಸು ಅಲ್ಲಿ. ಇವ್ರು ನಮ್ ಬಾಸ್. ಕೇಳು, ನಾನೆಷ್ಟು ನಾನು ಆಮೇಲೆ ನಾವು క్లాస్ ಅವರಲ್ವೇನೋ చెప్తా చూడు. అందరూ నంది తీసుకోవాలని మేము డిసైడ్ అయ్యాము. ఓకే, వీడు ಅವನ ಕಾಲೇಜು ಬಂಕ್ ಕೊಡ್ತಿದ್ದಾನೆ, ನನಗೆ ರಜಾ ತಗೊಂಡಿದ್ದೆ ಅವಾಗ. ಆಮೇಲೆ ಏನಾಯ್ತು, ಇವನು ಅವ್ರದ್ದು ಇದಿದೆಯಲ್ಲ ವೆಲ್ಡಿಂಗ್ ಶಾಪ್, ಆ ಅಣ್ಣ ಅದು ಗಣೇಶನ ಪಲ್ಸರ್ ಎತ್ಕೊಂಡ್ ಹೇಳಿಲ್ಲ. ಗಣೇಶನ್ ಪಲ್ಸರ್ ಎತ್ಕೊಂಡೋಗಿದ್ದೀರಿ? ನಾನೇನ್ ಮಾಡಿದೆ ನನಗೆ ಗೊತ್ತಿರೋ ಪಲ್ಸರ್ ಎತ್ಕೊಂಡೆ. ಪಲ್ಸರ್ ಬೆಲ್ಗೆ ನನ್ನ ಹತ್ರನೇ ಇರುತ್ತೆ ಯಾವಾಗಲೂ. ಇದು ಕೇಳೋ, ಈ ಸ್ಟೋರಿ ಇದು ಯಾವಾಗ ಗೊತ್ತಾ, ನಾವು ಸ್ಕೂಲ್ ಮುಗ್ದಿ ಕಾಲೇಜ್ ಸ್ಟಾರ್ಟ್ ಆಗಿ ಒನ್ ವೀಕ್ ಆದ್ರ ಸ್ಕೂಲ್ 6 months ಕಾಲೇಜ್ లో ఉన్నాము. ఏజ్ ఎన్నో 16-17. ಲೈಸೆನ್ಸ್ ಇಲ್ಲ, ಏನಿಲ್ಲ. ಎಲ್ಲ ನಾನ್ ಪಲ್ಸರ್ ತಗೊಂಡೆ, ಅವನು ನನ್ಗೆ ಗೊತ್ತಿರೋದು ಸೇಮ್ 150 ನಾನು 150 ತಗೊಂಡೆ ಪಲ್ಸರ್, ಅವನು 150. ಅವನ ಹತ್ರ ಎಷ್ಟಿರ್ಬೋದು ದುಡ್ಡು? 300 rupees. ನನ್ನ ಹತ್ರ 250, 300, 400 rupees ಇತ್ತು ಅನ್ಕೊ. ನಮ್ಮ ಅಪ್ಪಗೆ ಹೇಳ್ಬಿಟ್ಟು ಹೋಗಿದ್ದೆ, ನಾನು ದುಡ್ಡು ಇಸ್ಕೊಂಡಿದ್ದೆ. ಎಲ್ಲ ಬಂದ್ರು. ಇನ್ನೊಂದು ಸತೀಶ್ ಒಂದು ಗಾಡಿ ಬಂದಿದ್ದ, ತೇಜಸ್ ಅಂತ ಅವನು ಒಂದು ಗಾಡಿ ತಗೊಂಡಿದ್ದ. ಗರ್ಲ್ಸ್ ಬಂದಿದ್ರು, 3 ಜನ ಬಂದಿರಲ್ಲ. ಭಾವನ, ಸಿಂಧು, ವಾಣಿ, ತುಳಸಿ ಬಂದಿಲ್ಲ. ಕೇಳೋ, 3 ಜನ ಬಂದಿದ್ರು ಹುಡುಗಿರು. ಸಂಜಯ್ ಅಂತ ಇನ್ನೊಬ್ಬನು ಬಂದಿದ್ದ, ಅವನು ಡಿಒ ತಗೊಂಡಿದ್ದ. ಇನ್ನೊಬ್ಬ ಮನೋಜ್ ಅಂತ ಫ್ರೆಂಡ್ ಬಂದಿದ್ದ. ಏನಾಯ್ತು, ಹೋಗ್ಬೇಕಾದ್ರೆ ನಾನು ನಮ್ಮ ಮನೋಜ್ ಅಂತ ನನ್ನ ಜೊತೆ ಇದ್ದ, ನಾನು ಹೆಲ್ಮೆಟ್ ಹಾಕಿದ್ದೆ, ಅವನು ಹೆಲ್ಮೆಟ್ ಹಾಕಿದ್ದ. ಇವನು ಹೆಲ್ಮೆಟ್ ಹಾಕಿದ್ದೆ, ಇವನು ಸಿಂಗಲ್ ಬಂದ, ವಾಣಿ ಕರ್ಕೊಂಡ್ ಬಂದ. ಸೊ ಹೋಗ್ಬೇಕಾದ್ರೆ ಪೆಟ್ರೋಲ್ಗೆ ದುಡ್ಡಿತ್ತು, ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ರಿ. 200 ಪೆಟ್ರೋಲ್ ಹಾಕ್ಸ್ಕೊಂಡ್ರಿ. 150 ಪಲ್ಸರ್ ಮೈಲೇಜ್ ಕೊಡುತ್ತೆ. ಆ ಮೈಂಡ್ ಸೆಟ್ ಅಲ್ಲಿ ಹೋಗಿದೆ. ಅದೇ ಹಳೆ ಪಲ್ಸರ್ ಮೈಲೇಜ್ ಕೊಡಲ್ಲ ಅಂತ ಗೊತ್ತಿಲ್ಲ. 200 ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದೀರಿ. ತೇಜಸ್ ಮತ್ತೆ ಸತೀಶ್ ಇನ್ನೊಂದಿಬ್ರು ಗರ್ಲ್ಸ್ ನ ಕೂರ್ಸ್ಕೊಂಡು, ಎಲ್ಲ ಇನ್ನೊಬ್ಬ ಗರ್ಲ್ಸ್ ನ ಕೂರ್ಸ್ಕೊಂಡು ಅವ್ರು ಹೊಂಟೋಗಿದ್ದಾರೆ. ನಾನು ಸಂಜಯ್ ಅಂತ ಹೇಳಿದ್ನಲ್ಲ, ಅವ್ನು ಡಿಒ ತಗೊಂಡ್ಬಂದಿದ್ದಾನೆ. ಅವನ ಹತ್ರ ಮಾತ್ರ ಇದೆ ಹೆಲ್ಮೆಟ್, ಹುಡುಗಿ ಹತ್ರ ಹೆಲ್ಮೆಟ್ ಇಲ್ಲ, ಸಿಂಧು. ಓಕೆ, ಡಬಲ್ ಹೆಲ್ಮೆಟ್. ಅವಾಗ ತಾನೆ 3 months ಏನೋ ಆಗಿತ್ತು, ಡಬಲ್ ಹೆಲ್ಮೆಟ್ ರೂಲ್ ಬಂದು ಫುಲ್ ಸೀರಿಯಸ್ ಇತ್ತು. ಬೆಂಗಳೂರಲ್ಲೆಲ್ಲ ಫುಲ್ ಚೆಕಿಂಗ್, ಡಬಲ್ ಹೆಲ್ಮೆಟ್ ಇದೆ ಅಲ್ವಾ ಅಂತ. ನಾನು ಇವನು ಏನ್ ಮಾಡೋದು ಅಂದ್ರೆ, ಪೊಲೀಸ್ ಅಲ್ಲಿ ಇದಾರೆ ಅಂದ್ರೆ ಲೆಫ್ಟ್ ಅಲ್ಲಿ ನಾನು, ರೈಟ್ ಅಲ್ಲಿ ಮ್ಯಾನೇಜ್, ಮಿಡಲ್ ಅಂದ್ರೆ ಲೆಫ್ಟ್ ಅಲ್ಲಿ ನನ್ ಗಾಡಿ ಹೋಗೋದು, ರೈಟ್ ಅಲ್ಲಿ ಪೊಲೀಸ್ ಅಲ್ಲಿ ನಾನು ಸ್ವಲ್ಪ ಹಿಂಗ್ ಮುಂದೆ ಹೋಗೋದು, ಸೊ ದಟ್ ಇವ್ನು ದೀವ್ ಅವ್ರಿಗೆ ಕಾಣಿಸ್ಬಾರ್ದು. ಹಿಂಗೆ ಮಾಡ್ಕೊಂಡು ರೀಚ್ ಆದ್ರಿ ನಂದಿ ಹಿಲ್ಸ್ಗೆ. ಇವಾಗ ಒಂದು ಪಾಯಿಂಟ್ ಹೇಳ್ತೀನಿ, ಲಾಸ್ಟ್ ವರ್ಗು ನೆನ್ಪಿಡ್ಕೊ. ಯಾರಿಗೂ ನಂದಿ ಹಿಲ್ಸ್ ಹೋಗೋದು ಹೆಂಗಂತ ಗೊತ್ತಿಲ್ಲ, ಬರೋದು ಹೆಂಗಂತ ಗೊತ್ತಿಲ್ಲ, ರೂಟ್ ಗೊತ್ತಿಲ್ಲ, ಫೋನ್ ಇದೆ, ಮ್ಯಾಪ್ ಇದೆ, ಪವರ್ ಬ್ಯಾಂಕ್ ಇಲ್ಲ ಯಾರ ಹತ್ರನು, ಫೋನ್ ಅಲ್ಲಿ ಚಾರ್ಜಿಂಗ್ ಇದಿಲ್ಲ. ಇವಾಗ ಡೆಟ್ ಅಲ್ಲ, ಕೇಳು ಸ್ಟೋರಿ. ಹೋದ್ವಿ, ನಂದಿ ಹಿಲ್ಸ್ ರೀಚ್ ಆದ್ವಿ. ಸ್ವಲ್ಪ ಲೇಟ್ ಆಗೋಯ್ತು ರೀಚ್ ಆಗೋಷ್ಟು, ಯಾಕಂದ್ರೆ ರೂಟ್ ಗೊತ್ತಿರಲಿಲ್ಲ, ಅವ್ರ ಮಿಸ್ ಆಗೋದು. ಹೋದ್ವಿ, ಮೇಲೆ ಎಲ್ಲ ನೋಡಿದ್ರಿ, ಬಂದ್ವಿ. ಬರ್ಬೇಕಾದ್ರೆ ಏನಾಯ್ತು, ಮನೋಜ್ ಸ್ವಿಚ್ ಆದ. ಮನೋಜ್ ಯಾರ ಹತ್ರ ಹೋದ? ನಿನ್ನ ಹತ್ರ ಹೋದ. ಮನೋಜ್ ಅವನ ಹತ್ರ ಹೋದ. ವಾಣಿ ನನ್ನ ಹತ್ರ ಬಂದ್ಲು, ನನ್ ಗಾಡಿ ವಾಣಿ ಬಂದ್ಲು. ನಾರ್ಮಲ್ ಡಿಯೋದಲ್ಲ, ಅವನ ಹುಡುಗಿ ಕರ ಕೂರ್ಸ್ಕೊಂಡ, ಸಿಂಧುನ್ ಕೂರ್ಸ್ಕೊಂಡ.
ನಮ್ಗೆ ಗೊತ್ತಿರ್ಲಿಲ್ಲ ಅವ್ರಿಬ್ರು ಡೇಟ್ ಮಾಡ್ತಿದ್ರು ಅಂತ ಗೊತ್ತಿರ್ಲಿಲ್ಲ ನಮ್ಗೆ ಅವಾಗ. ಸರಿನಾ? ಆಯ್ತು. ಅವನು ತೇಜಸ್ಸು ಮತ್ತೆ ಸದಾಶಿವಮ್ ಅಂತ ಇದ್ರಲ್ಲ, ಅವಳ ಭಾವನ ಬೇಗ ಹೋಗ್ಬೇಕು, ನಾನು ಇದಕ್ಕೆ ಮನೆಗೆ ಬೇಗ ಹೋಗ್ಬೇಕು ಅಂದ್ಬಿಟ್ಟು ಕರ್ಕೊಂಡು ಹೊಂಟೋಗ್ಬಿಟ್ಟ. ಸೊ ಅವನು ಬೇಗ, ಅವ್ರಿಬ್ರು ಬೇಗ ಹೊಂಟೋದ್ರು ಫಸ್ಟ್. ನಾವು ಸ್ವಲ್ಪ ಲೇಟ್ ಆಗ್ಬಿಟ್ವಿ. ಬಂದ್ರಿ, ಕೆಳಗಡೆ ಬಂದ್ರಿ, ನಾವು ಡಿಟೂರ್ ಆಗೋಯ್ತು, ನಮಗೆ ರೂಟ್ ಗೊತ್ತಿಲ್ಲ. ಈ ಹುಡುಗಿ ಕೈಯಲ್ಲಿ ಇವಳ ಕೈಯಲ್ಲಿ ಮ್ಯಾಪ್ ಕೊಟ್ಬಿಟ್ಟು ಹೇಳು ಅಂತ ಹೇಳಿದಿರಿ. ಹುಡುಗಿರ್ ಗೊತ್ತು ತಪ್ಪು ರೂಟು. ಡೌನ್ ಇಳಿದ ಮೇಲೆ ರೈಟ್ ಬಂದ್ರೆ ನಾವು ಸೀದಾ ವಾಪಸ್ ಇಲ್ಲಿಗೆ ಹೆಬ್ಬಾಲ್ ರೋಡಿಗೆ, ಹಳ್ಳಿ ಒಳಗಡೆ ರೋಡ್ ಹೇಳ್ಬಿಟ್ಲು. ಹೋದ್ರಿ, ನಾವು ಫುಲ್ ಜೋಶಲ್ಲಿ ಹೋಗ್ತಾ ಇದೀರಿ. ಅದು ರೋಡ್ ಹೋಗಿ ಟೈಮ್ ಬಂದ ಅರೌಂಡ್ 5:30 ಸಮಥಿಂಗ್. ಓಕೆನಾ? ಈವ್ನಿಂಗ್. ಆ ಟೈಮ್ ಅಷ್ಟಿಗೆ ಎಲ್ಲಾರ ಫೋನ್ ಅಲ್ಲೂ ಒಂದು 35% 36% ಚಾರ್ಜ್ ಇದೆ. ಸರಿನಾ? ನೀವು ಹೋಗ್ತಿದ್ದೀರಿ, ಆ ಹಳ್ಳಿ ರೋಡಲ್ಲಿ ಹೋಗ್ತಾ ಇದೀರಿ. ನಾನು ಇವನ್ನೆಲ್ಲ ಫುಲ್ ಜೋಶಲ್ಲಿ, ನಾನು ಇವ್ರು ರೇಸ್ ಹೊಡಿತಾ ಇದೀರಿ. 150 ಅಲ್ವಾ, ನಾವು ಏನೋ ಒಂದ್ ಜೋಶಲ್ಲಿ ರೇಸ್ ಹೊಡಿತಿದೀವಿ. ಹೋದ್ರೆ ಡೆಡ್ ಲೆಫ್ಟ್ ಬಂದ್ಬಿಡ್ತು, ಶಾರ್ಪ್ ಲೆಫ್ಟ್, ಗೊತ್ತಿಲ್ಲ, ಕಾಣಿಸ್ತಿಲ್ಲ ಮುಂದೆ. ಸ್ಟ್ರೀಟ್ ಲೈಟ್ ಅದೇ ಇದೇನಂದ್ರೆ ಹಿಂಗ್ ಬಂದ್ರೆ ರೋಡು, ನೆಕ್ಸ್ಟ್ ಇಲ್ಲಿ ಗದ್ದೆ ಇದೆ, ಫಾರ್ಮ್ ಲ್ಯಾಂಡ್. ದಟ್ ಈಸ್ 3 feet ಡೌನ್ ಫ್ರಮ್ ದ ರೋಡ್. ನಾವು ಹೆಂಗ್ ಬ್ರೇಕ್, ಗಾಡಿ ಬ್ರೇಕು ಕಾಲ್ ಕೆಳಗಡೆ ಇಟ್ಬಿಟ್ಟು ಅಷ್ಟೆಲ್ಲ ಬ್ರೇಕ್ ಹೊಡೆದಿದ್ದು. ಗೇರ್ ಫಸ್ಟ್ ಗೆ ಸೇರಿಸಿ ಬ್ರೇಕ್ ಪಟ್ಟೆಸ್ತಾ ಆಗುತ್ತಾ ಸ್ಪೀಡ್ ಲೋ ಕಾಲು ಕಿಂದ ಬೇಡ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ, ಸೆಂಡ್ ಬಟನ್ ಬಂತು. ಸರಿನಾ? ಆಮೇಲೆ ಹೆಂಗೋ ಮಾಡಿ ಬ್ರೇಕ್ ಹೊಡೆದ್ರಿ, ಎಲ್ಲರಿಗೂ ಬಾಯಿ ಬಂದ್ಬಿಡಿತು. ಈ ಇಬ್ರು ಹುಡುಗಿರಂತೂ ಕುತ್ಕೊಂಡಿ. ಸರಿನಾ? ನಾನು ಇವನಂತೂ ಮಸ್ತ್ ಬ್ರೇಕ್ ಹೊಡೆದ್ರಿ. ನನ್ ಇನ್ನ ನೆನಪಿದೆ, ನನ್ನ ಸ್ಲಿಪ್ಪರ್ ಇಷ್ಟು ದಪ್ಪ ಸೌದೋಗಿತ್ತು, ಅವನು ಶೂ ಹಾಕೊಂಡಿದ್ದ, ಅವನು ಇಷ್ಟು ದಪ್ಪ ಸೌದೋಗಿತ್ತು. ದಿಸ್ ಆಲ್ ಹ್ಯಾಪನ್ ವಿತ್ ಇನ್ 30 meters ಗ್ಯಾಪ್ ಲೋ. ಆಯ್ತಾ? ಹೆಂಗೋ ಬಚಾವ್ ಆಗಲ್ಲ ಅನ್ಬಿಟ್ಟು ಫುಲ್ ರೋಡ್ ಧೂಳಕ್ ಬಿಟ್ಟಿದೆ, ಯಾವ್ದೋ ಟ್ರಕ್ ಹೋಗಿರೋದು, ಆಮೇಲೆ ತಿರ್ಸ್ಕೊಂಡು ಬಂದ್ವಿ. ನಂದು ಇವತ್ತು ಗಾಡಿ ಸ್ಲೋ ಆಫ್ ಆಗಿ ಬರ್ತದೆ, ಪೆಟ್ರೋಲ್ ಇಲ್ಲ, ಇಬ್ರುದು ದುಡ್ಡಿಲ್ಲ, ದುಡ್ಡಿಲ್ಲ. ಮೇಲ್ಗಡೆ ಕೋಕ್ ಕುಡಿಯೋದೇನು, ಪಪ್ಸ್ ತಿನ್ನೋದೇನು ಮೇಲ್ಗಡೆ, ಎಲ್ಲ ಖಾಲಿ ಮಾಡ್ಬಿಟ್ಟು ಅಲ್ಲೇ ಗೊತ್ತಿಲ್ಲ, ಗಾಡಿ ಬಂದ್ಬಿಡುದು ಅನ್ಕೊಂಡ್ವಿ. ಆ ಕಾನ್ಫಿಡೆನ್ಸ್ ಅಲ್ಲಿ ಪಲ್ಸರ್ 150 ನಂಗೆ ಮೈಲೇಜ್ ಕೊಟ್ಬಿಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಮೈಲೇಜ್ ಗುరించి ಏನ್ ತಿಳಿದು. ಆಮೇಲೆ ಏನಾಯ್ತು, ಸರಿ ಏನ್ ಮಾಡೋದು, ಫಾರ್ ಥ್ಯಾಂಕ್ ಗಾಡ್ 50 meters 100 meters ಗೊತ್ತಿಲ್ಲ, ದೂರದಲ್ಲಿ ಪೆಟ್ರೋಲ್ ಬಂಕ್ ಕಾಣಿಸ್ತು. ಓ ಸೂಪರ್. ಇವಾಗ ಪ್ರಾಬ್ಲಮ್ ದುಡ್ಡಿಲ್ಲ. ಪೆಟ್ರೋಲ್ ಬಂಕ್ ಇದೆ, ಅವಾಗ ನಮ್ಮ ಕ್ಲಾಸ್ ಒಂದು ಹುಡುಗಿ ವಾಣಿ, ಅವಳು ಡ್ರಾಪ್ ಔಟ್ ಆಗ್ಬಿಟ್ಟಿದ್ಲು, ಕಾಲೇಜ್ ಡ್ರಾಪ್ ಔಟ್ ಆಗಿ ಮೆಕ್ಡಾನಲ್ಸ್ ಅಲ್ಲಿ ಕೆಲಸ ಮಾಡ್ತಿದ್ಲು. ಶಿ ವಾಸ್ ದ ಓನ್ಲಿ ಒನ್ ಹೂ ವಾಸ್ ಅರ್ನಿಂಗ್. ಆ ಹತ್ರ ಹೋಗಿದ ತಕ್ಷಣ ನಾವು ನಿಲ್ಸಿದ್ರಿ, ನಾನು ಇನ್ನೂ ಪಕ್ಕ ನೋಡ್ತಾ ಇದ್ರಿ, ಈಗ ಏನ್ ಮಾಡೋದು ಅಂತ. ಅವಾಗ ಅವಳು ಏನಾಯ್ತು ಅಂತ ಕೇಳಿದ್ಲು, ಪೆಟ್ರೋಲ್ ಕ್ಯಾನಿ ದುಡ್ಡಿಲ್ಲ ಅಂದ್ರಿ. ಆಮೇಲೆ ಸಿಂಧು ಬಂದ್ಬಿಟ್ಟು ಏನ್ ಮಾಡ್ಬೇಕು, ನನ್ನ ಹತ್ರ ದುಡ್ಡಿಲ್ಲ, ಅವಳದ ದುಡ್ಡಿದೆ, ಕೊಡ್ತಾ ಇಲ್ಲ. ಕಂಫರ್ಟಬಲ್. ಸೊ ಅವ್ರ ಮೈಂಡ್ ಸೆಟ್ ಹೆಂಗೆ ಅಂತ ನಮ್ಗೆ ಗೊತ್ತಿತ್ತು. ಇಬ್ರು ಕೊಟ್ಟಿಲ್ಲ, ವಾಣಿನ ಬಿಟ್ಟು. ಸೊ ವಾಣಿ ಏನಂದ್ಲು, ಪರವಾಗಿಲ್ಲ, ನೀವು ಎಷ್ಟು ಹಾಕಿಸ್ತೀರ ಹಾಕ್ಸಿ, ನನ್ನ ಕಾರ್ಡ್ ಇದೆ ನಾನು ಕೊಡ್ತೀನಿ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅದು ಡೆಬಿಟ್ ಕಾರ್ಡ್ ಇದೆ ಕೊಡ್ತೀನಿ. ಸೊ ಸರಿ వాడిస్తున్నాడు అని ఫుల్ ట్యాంక్ ఇప్పించుకోవచ్చా, ఒక 500 ఇప్పించుకుంటాము ಸೇಫ್ಟಿಗೆ. ఎందుకంటే ಇವರು 200 ಹಾಕಿಸ್ಕೊಂಡಿದೀವಿ, ಗೊತ್ತಿಲ್ಲ ಬರ್ಬೇಕಾದ್ರೆ ಇವಾಗ ಆಲ್ರೆಡಿ ಕೈ ಕೊಡ್ತು. ಅದ್ರ ಮೇಲೆ ರೂಟ್ ಬೇರೆ ಹೋಗ್ಬಿಟ್ಟಿದ್ದೀರಿ, 30-40 kilometers. ಆ ರೂಟ್ ಚೇಂಜ್ ಆಯ್ತು ಅನ್ನೋದು ಯಾವಾಗ ಗೊತ್ತಾಯ್ತು ನಿಮ್ಗೆ? ಆ ರೂಟ್ ಪೊಲೀಸ್ ಹತ್ರ ರೂಟ್ ಕೇಳಿದಾಗ ಪೊಲೀಸ್ ಹತ್ರ ಪೆಟ್ರೋಲ್ ಹಾಕಿಸ್ಕೊಂಡು ಬರ್ತಾ ಇದೀರಿ ಹೋಗ್ತಾನೆ ಇದೀವಿ, ಸಿಗ್ತಿಲ್ಲ ನಮ್ಗೆ. ಆಚೆ ಬಂದ್ಬಿಟ್ವ ನಾವು, ಅದೇ ಚಿಕ್ಕಬಳ್ಳಾಪುರ ಹತ್ರ, ದೊಡ್ಡಬಳ್ಳಾಪುರ ಹತ್ರ ಆಚೆ ಬಂದ್ಬಿಟ್ವ ನಾವು ಅಂತ. ಆಮೇಲೆ ಯಾರೊಬ್ಬ ಪೊಲೀಸ್ ಇದ್ದ ಅಲ್ಲಿ, ಟ್ರಾಫಿಕ್ ಪೊಲೀಸು ಅಂತ ಕೇಳಿದ್ರಿ, ಸರ್ ಯಾವ ಏರಿಯಾ ಅಂತ ಕೇಳಿದ್ರಿ, ಹಿಂಗೆ ಅಂದ್ರು. ಓ ಹೌದಾ ಅಂತ. ಆಮೇಲೆ ಅಲ್ಲಿವರೆಗೂ ಫಾರ್ ಸಮ್ ರೀಸನ್ ನಮ್ಮ ಹತ್ರ ಮ್ಯಾಪ್ ಇದೆ ಅಂತ ಮರ್ತೋಗ್ಬಿಟ್ಟಿದೀನಿ. ಆಮೇಲೆ ತಿರುಗ್ಬಿಟ್ಟು, ಹೌದು ಮ್ಯಾಪ್ ಕೊಟ್ಟಿದ್ದಲ್ಲ ನಿನಗೆ ರೂಟ್ ಹೇಳೋದಿಕ್ಕೆ, ಎಲ್ಲಿ ತೋರಿಸ್ತಲ್ಲ ಮ್ಯಾಪು, ಇಲ್ಲ ನಾವ್ ಇದ್ದಿದ್ದ ಲೊಕೇಶನ್ ಇಂದ ನಮ್ಮ ಮನೆಗೆ ಇನ್ನ 15 kilometers ಇದೆ. ಓಕೆನಾ? ಆಮೇಲೆ 15-20 kilometers ಇದೆ. ಸರಿ ಆಯ್ತು. ಮೇಲ್ಗಡೆ ಚಾರ್ಜ್ ನಾನು ಅಬ್ಸರ್ವ್ ಮಾಡಿಲ್ಲ, 17% ಏನೋ ಇತ್ತು ಚಾರ್ಜ್ ಅವ್ಳ ಫೋನಲ್ಲಿ. ನನ್ನ ಫೋನಲ್ಲಿ ಒಂದು 8-9% ಇರ್ಬೇಕಿತ್ತು. ಅವ್ನ ಫೋನ್ ಡೆಡ್, ನಾನು ಫೋನ್ ಡೆಡ್ ಆಗೋಯ್ತು. ಈ ಡಿಯೋ ಅವರು ಮಿಸ್ಸಿಂಗು, ನಮ್ ಗ್ರೂಪ್ ಅಲ್ಲಿ ಇಲ್ಲ, ನಾವಿಬ್ರ ಜೊತೆ ಇಲ್ಲ ಅವ್ರು ಡಿಯೋ ಅವರು.
వేరేదో రోడ్ లో వెళ్ళిపోయారు మేము ఫాస్ట్ వచ్చాము 150 ಅನ್ಕೊಂಡು ನಾವು ಹೊಡ್ಕೊಂಡ್ ಬರ್ತಾ ಇದ್ರಿ ಅವ್ರು ಡಿಯೋ ಅನ್ಕೊಂಡ್ ಬರ್ತಾವನೆ ಮಿಸ್ ಆಗೋದ್ರು. ಸರಿ ಆಯ್ತು ಹಿಂಗೋ ಫೋನ್ ಮಾಡಿದ್ರಿ ಹಿಂಗಂದ್ರಿ ಬಂದ್ರು ಅಲ್ಲಿಂದ ಹೋಗ್ಬೇಕು ಅನ್ಕೊಂಡಿ. ಸ್ವಲ್ಪ ದೂರ ಹೋಗಿದ ತಕ್ಷಣ ಹಿಡ್ಕೊಂಡಿಟ್ಟು ರೂಟ್ ಗೊತ್ತಿಲ್ಲ. ನನ್ ಫೋನ್ ಕೊಡೋಣ ಅಂತ ಓಪನ್ ಮಾಡಿ ನನ್ ಫೋನ್ ಡೆಡ್ ಆಗೋಯ್ತು. ಅವ್ನಿಗೆ ಫೋನ್ ಕೇಳಿದ್ರೆ ನಂಗೆ ಅವಾಗ್ಲೇ ಡೆಡ್ ಆಗೋಯ್ತು ಅಂತ. ಇವಾಗ ನಮಗೆ ರೂಟ್ ಗೊತ್ತಿಲ್ಲ, ಮ್ಯಾಪ್ಸ್ ಇಲ್ಲ, ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ. ಬೆಂಗಳೂರು ನಮಗೆ ಹೊಸ ನೋಡ್ದಿ ಇಲ್ದಿರೋ ಬೆಂಗಳೂರ್ನ ಅವತ್ ನೋಡಿದ್ರಿ. ಎಲ್ಲಿ ಸ್ಕೂಲ್ ಅಂದ್ರೆ ಸ್ಕೂಲ್ಗೆ ಹೋಗಿ ಬರೋದು ಡೈಲಿ ನಾರ್ಮಲ್ ಕಮ್ಯೂಟ್. ಯಾವ್ದೋ ಫಾರಿನ್ ಅಲ್ಲಿ ತಗೊಂಡ್ ಬಿಟ್ಟಂಗೈತೆ. ಆಮೇಲೆ ಸರಿ ಹೆಂಗೋ ಮಾಡಿದ್ರೆ ಅಲ್ಲಿ ಇಲ್ಲಿ ಕೇಳಿದ್ರೆ ಹಣ ಹಿಂಗ್ ಹೋಗೋದಿದ್ರೆ ಸಮ್ ಹೌ ವಿ ರೀಚ್ ಇಂದಿರಾನಗರ್ ರೋಡ್. ಸರಿನಾ ಸರಿನಾ ಜ್ಞಾನೇಶ್ ಫುಲ್ ಕಾನ್ಫಿಡೆನ್ಸ್ ನನಗೆ ಇವಾಗ ರೂಟ್ ಗೊತ್ತು, ಕಾಲೇಜ್ ಆ ಕಡೆ ಅಲ್ಲ ನಂಗೆ ರೂಟ್ ಗೊತ್ತು ಅಂತ ಸೂಪರ್ ಸೀನ್ ನೀನ್ ಚೆಪ್ತಾ. ಅವನೇನಂದ ಒಂದು ಸಿಂಪಲ್ ಒಂದು ಲೈನ್ ಹೇಳ್ದ ನೋಡ, ಇಲ್ಲಿಂದ ಫ್ಲೈಓವರ್ ಕಾಣಿಸುತ್ತೆ ಮುಂದೆ ಒಂದು 1-2 ಕಿಲೋಮೀಟರ್ ಫ್ಲೈಓವರ್ ಕಾಣಿಸುತ್ತೆ. ಫ್ಲೈಓವರ್ ಸೀದಾ ಹತ್ತಿ ಇಳಿದ್ರೆ ಡೈರೆಕ್ಟ್ ಸ್ಟ್ರೈಟ್ ಬರ್ತಾರೆ, ಎಲ್ಲೋ ರೈಟ್ ಮಿಲಿಟರಿ ರೋಡ್ ಒಂದಿದೆ, ಮಿಲಿಟರಿ ಬೇಸ್ ರೋಡ್ ಕನೆಕ್ಟ್ ಆಗ್ತಿತ್ತು. ಇವನು ಹೇಳ್ದ ಅದು ಖಾಲಿ ರೋಡ್ ಸಿಗುತ್ತೆ ಅಲ್ಲಿವರೆಗೂ ಸ್ಟ್ರೈಟ್ ಆಗಿ ಓಡಿಸ್ತಾ ಇರು ನಿನ್ನ ಅಂದ ಅಷ್ಟೇ. ಆದ್ಮೇಲೆ ಏನ್ ಮಾಡ್ಬೇಕು ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಹೇಳ್ದ. ನಾನು ಸರಿ ಹೆಂಗು ನಿನ್ನಿಂದ ಬರ್ತೀನಿ ನಡಿ ಕಾನ್ಫಿಡೆನ್ಸ್ ಅಲ್ಲ ಅಂದೆ. ಇವನ್ ಗಾಡಿ ಇರೋದು ಹುಡುಗ ಮನೋಜ್, ನನ್ನ ಹಿಂದೆಲ್ಲ ಹುಡುಗಿ. ಆ ಟ್ರಾಫಿಕ್ ಅವ್ನು ಮುಗಿಸ್ಕೊಂಡು ಹೊಟ್ಟ. ಇವಾಗ ಜ್ಞಾನೇಶ್ ಮಿಸ್ಸಿಂಗ್. ಅವನು ಹೋಗ್ಬಿಟ್ಟಿದ್ದಾನೆ, ಅವನು ಕಾನ್ಫಿಡೆನ್ಸ್ ರೂಟ್ ಕೊಟ್ಟು ಹೋಗ್ಬಿಟ್ಟಿದ್ದಾನೆ, ನನಗೆ ಗೊತ್ತಿರಲ್ಲ. ಸರಿ ಅದೇನೋ ನೆನಪಿತ್ತಲ್ಲ, ಅದೇ ರೋಡ್ ಬಂತೆ ಅಲ್ಲಿ ಸಿಗ್ತಾನೆ ಇಲ್ಲಿ ಸಿಗ್ತಾನೆ ಜ್ಞಾನೇಶ್ ಯಾವ 150 ನೋಡಿದ್ರು ಜ್ಞಾನೇಶ್. ಆಮೇಲೆ ಅದು ಬೇರೆ ಇಂದಿರಾನಗರ, ಅವಾಗ ಟ್ರಾಫಿಕ್ ಅಯ್ಯೋ ನೈಟ್ ಆಗಿ 8 o'clock ಆಗ್ಬಿಟ್ಟಿದೆ. ಇಷ್ಟೆಲ್ಲ ನಡೀತಿದ್ಯಾ, ಇವ್ರ ಮನೇಲಿ ಇವ್ನು ಎಲ್ಲೋಗಿದೆ ಇವ್ನು ಎಲ್ಲೋಗಿದೆ ಗೊತ್ತಿಲ್ಲ. ಮನೇಲಿ ಹೇಳಿಲ್ವೇನೋ, ಮನೇಲಿ ಹೇಳಿಲ್ದಿರೋ ಹೋಗಿದೆ ನೀನು. ಫೋನ್ ಸ್ವಿಚ್ ಆಫ್. ಗಣೇಶ್ ಅಣ್ಣ ಗಾಡಿ ಬೇರೆ ತಗೊಂಡು ಹೋಗ್ಬಿಟ್ಟಿದ್ದಾನೆ. ಅಲ್ಲಿ ಹೋಗಿ ಕೇಳಿದ್ಮೇಲೆ ಗೊತ್ತಾಯ್ತು ಮಹೇಶ್ ಎಲ್ಲಾ ಕಡೆ ಹುಡುಕ್ತವನೆ. ಈ ಗ್ಯಾಪ್ ಅಲ್ಲಿ ನಮ್ಮ ಕ್ಲಾಸ್ ತಲುಪ್ ಹುಡುಕಿ ನವೀನ್ ಅಂತ ಹಾಕೊಟ್ಬಿಟ್ಟವನೆ. ಇಲ್ಲ ಅವರೆಲ್ಲ ನಂದಿಲ್ಸ್ ಹೋಗಿದ್ದಾರೆ, ಅವನು ದುಡ್ಡಿಲ್ಲ ನನ್ನ ಹತ್ರ ಬರಲ್ಲ ಅಂತ. ನಾವೇನು ಕೆಲಸ ಮಾಡ್ತಿದ್ವಾ, ನಮ್ಮ ಹತ್ರನೂ ಇಲ್ಲ ಅಲ್ಲ, ಸರಿ ಬಿಡು ನೆಕ್ಸ್ಟ್ ಟೈಮ್ ಹೋಗೋಣ. ನೀವು ದುಡ್ಡು ಹಾಕೊಂಡು ಹೋಗ್ಲಿಲ್ವಲ್ಲ, ನನ್ನನ್ನು ಕರ್ಕೊಂಡು ಹೋಗಿಲ್ಲ, ನೀವು ನೋಡ್ಕೊಂತೀನಿ ಅಂದಿಲ್ಲ ಅಂದ್ಬಿಟ್ಟು ಹಾಕೊಟ್ಬಿಟ್ಟಿದ್ದಾನೆ. ಸರಿ ಹೆಂಗೋ ಮಾಡಿದ್ವಿ. ಸೈಕ್ ಏನಂದ್ರೆ ಇವನು ಎಲ್ಲೋ ಸಿಗ್ನಲ್ ಸಿಗಾಕೊಂಡ್ಬಿಟ್ಟಿದ್ದಾನೆ, ನಾವೆಲ್ಲೋ ಪಾಸ್ ಆಗ್ಬಿಡಿ ಸಿಗ್ನಲ್ ಅಲ್ಲಿ. ಫಾರ್ ಸಮ್ ರೀಸನ್ ನಾವು ಪಾಸ್ ಆಗ್ಬಿಟ್ಟಿದ್ವಿ, ನಾವು ಬಂದ್ಬಿಟ್ಟಿದ್ವಿ. ನಾನು ಈ ಉಡುಪಿ ಗಾರ್ಡನ್ ಸರ್ಕಲ್ ಹತ್ರ ಬಂದು ವಾಣಿ ಡ್ರಾಪ್ ಮಾಡಿ ನಾನ್ ತಿರ್ಗಾ ಮನೆಗೆ ಹೋಗಿ ಅವ್ರಿಗೆ ಗಾಡಿ ಕೊಟ್ಬಿಟ್ಟು ಅಲ್ಲಿಂದ ಗಾಡಿ ಕೊಟ್ಬಿಟ್ಟು ನಡ್ಕೊಂಡ್ ಬರ್ತಿದ್ದೀನಿ. ಆ ರೋಡ್ ಬಂದು ಇವ್ರದ್ದು ಹಳೆ ಇದಿತ್ತಲ್ಲ ಫ್ಯಾಕ್ಟ್ರಿ, ಆ ರೋಡ್ ಅಲ್ಲಿ ನಡ್ಕೊಂಡ್ ಬರ್ತಾ ಇದ್ದೀನಿ. ಮಹೇಶ್ ಬಿದ್ದಿದ್ದೆ ನನ್ನ ರೋಡಲ್ಲಿ. ಮಹೇಶ್ ಗಣೇಶ್ ಎಲ್ಲ ಫೋನ್ ಇಟ್ಕೊಂಡು ಫೋನ್ ಮಾಡ್ತಾವ್ರಿ ಇವನಿಗೆ. ನನ್ ನೋಡ್ಬಿಟ್ಟು ಅವನ್ ಗಣೇಶ್ ನೀಪ ಗಣೇಶ್ ಹೋಗಿದ್ದಲ್ಲ ನೀನು, ಇಲ್ಲಿ ಗಣೇಶ್ ಅಲ್ಲಿ ನೀನಿದ್ಯಾ? ಗಣೇಶ್ ಆಗ್ಲೇ ಬಂದಲ್ಲ. ನನಗೇನಂದ್ರೆ ನನ್ನ ಮೈಂಡ್ ಅಲ್ಲಿ ಅವ್ನು ನಮ್ ಜೊತೆ ಬಂದಿರೋದು ಹೇಳಿಲ್ಲ, ನನ್ಗೆ ಗೊತ್ತು. ಸೊ ನಾನು ನಾಟಕ ಆಡ್ಬೇಕು, ನಾಟಕ ಆಡ್ಬೇಕು. ನನಗೇನು ಕೇಳ್ತಿದ್ದೀರ ಅಂತ ಗಣೇಶನಾಗೆ. ಇವ್ನು ಮಹೇಶ್ ಸುಳ್ಳು ಹೇಳ್ಬೇಡ, ನವೀನೆಲ್ಲ ನನಗೆ ಹೇಳ್ಬಿಟ್ಟಿದ್ದೇನೆ ಅಂತ ನಾನ್ ಸೈಕು. ಆಮೇಲೆ ಇಲ್ಲ ಹೇಳದ್ನ ಓಕೆ ಇಲ್ಲ ಅವ್ನು ಅವಾಗಲೇ ಬಂದ, ಅವ್ನು ನಮ್ಗಿಂತ ಮುಂಚೆನೆ ಬಂದ ಅವನು. ಹಂಗಂತ ಇದೀವಿ, ಇದು ಹೇಳಿದ್ರೆ ಗಣೇಶ್ ಇಟ್ರಿ వాడింటికి పోయి డ్రాప్ చేసి వచ్చాడు. ఆ ఫ్యాక్టరీ దగ్గర ఇట్లా అప్పు వచ్చేసి డౌన్ వచ్చింది కదా, కిందనే ಮಾತಾಡ್ತಿದ್ದೀರಿ. ಹೀರೋ ತರ ಮೇಲ್ಗಡೆ ಹಿಂಗ ಹತ್ತಿಸ್ಬಿಟ್ಟು ಅವನು ಮಹೇಶ್ ಹಿಂಗಡೆ ಬರ್ತಿದ್ದಾನೆ. ಇವ್ನು ನಾನು ಹಿಂಗಡೆ ಇದ್ದಾನೆ, ಗಾಡಿ ಹಿಂಗಡೆ ನಾನು ಈ ಕಡೆ ತಿರುಗಿ ಮಾತಾಡ್ತಿದ್ದೀನಿ. ಮಹೇಶ್ ಜೊತೆ ಮಾತಾಡ್ತಿದ್ದಂಗೆ ಹಿಂಗ್ ತಿರುಗ್ಬಿಟ್ಟು ಬಂದಲ್ಲ ಅಂದ. ನಾನು ಬಂದ ಹಿಂಗ್ ತಿರುಗಿಬಿಟ್ಟು ಹಿಂಗ್ ಬರ್ತಾ ಇದ್ದೇನೆ. ಆಮೇಲೆ ಮಹೇಶ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟ, ಎಲ್ಲಿ ಹೋಗಿದ್ದೆ, ಫೋನ್ ಮಾಡಿದ್ದೀನಿ ಅಷ್ಟೊಂದ್ ಸರಿ, ಅಮ್ಮ ಎಲ್ಲ ಭಯ ಬಿಡ್ಕೊಂಡ್ಬಿಟ್ಟಿದ್ದಾರೆ, ಹಂಗೆ ಅಪ್ಪ ಎಲ್ಲ ಭಯ ಬಿಡ್ಕೊಂಡ್ಬಿಟ್ಟಿದ್ದಾರೆ. ಇವನು ಫಸ್ಟ್ ಅಪ್ಪ ಭಯ ಬಿಡ್ಕೊಂಡ್ರ ಅಂತ ಕೇಳ್ತಾರೆ. ಅದಲ್ಲ ಮನೆ ಒಮ್ಮೆ ನಮ್ ಗಾಡಿ ಏನಾದ್ರು ಗೊತ್ತಾ, ನೀನ್ ಎಲ್ಲಾದ್ರೂ ಹೋಗಲ್ಲ ನೀನ್ ಬರ್ತೀನಿ ಅಂತ ಗೊತ್ತಂದ್ಬಿಟ್ಟು ಅವ್ರಪ್ಪ ಭಯ ಬಿದ್ದಿಲ್ಲ, ಎಕ್ಸಾಜರೇಟ್ ಮಾಡ್ತಾರೆ. ಆಮೇಲೆ ಗಣೇಶಣ್ಣ
ಗಣೇಶಣ್ಣಗೆ ಐ ಥಿಂಕ್ ಗೊತ್ತಿತ್ತು ಅನ್ಕೊಂತೀನಲ್ಲ, ಗಣೇಶನ ಗಣೇಶನ ಹೇಳಿಲ್ಲ. ಆಮೇಲೆ ಗಣೇಶನ ಗೊತ್ತಿಲ್ಲದೆ ನಂಗೆ ಏನ್ ಮಾಡ್ಬಿಟ್ಟು ಗಾಡಿ ಇಸ್ಕೊಂಡ್ರು. ಅಲ್ಲಿಗೆ ಹೋದ ಮನೆಗೆ. ಅಲ್ಲಿಂದ ನಾನು ಮಹೇಶ್ ಮಗ ನೋಡ್ಬಿಟ್ಟು ಗುರಾಯಿಸ್ತವನೆ, ಗೊತ್ತಿಲ್ಲದ್ರ ನಾಡ್ಕಾಡ್ದಲ್ಲ ಅಂದ್ಬಿಟ್ಟು ನಾನೇನ್ ಹೇಳಿ ಆ ಸಿಚುವೇಶನ್ ಅಲ್ಲಿ. ಅಲ್ಲಿಂದ ನಾನ್ ಮನೆಗೆ ಹೋದೆ. ಆಮೇಲೆ ಇನ್ನ ಕರ್ಕೊಂಡೋದ್ರು. ನೆಕ್ಸ್ಟ್ ಡೇ ನಾವಿಲ್ಲಿ ಚಾರ್ಜ್ ಎಲ್ಲರೂ ಬಾಯ್ಸ್ಗಳು ಎಲ್ಲ ಹಾಕೊಂಡು ಹಾಕೊಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟು. ಅಯ್ಯೋ ಸೀನು ಅಂದ್ರೆ ಸೀನ್ ಅವಾಗ డబ్బు లేదు ఫోన్ లో చార్జ్ లేదు. అప్పుడు ఏంటంటే నేను మహేష్ వాళ్ళ ఇంటికి వచ్చా ఇక్కడ ఉన్నప్పుడు. వస్తే జ్ఞానేష్ రాలేదని సార్ మమ్మీ స్టార్ట్. నేను అన్నా వచ్చేస్తాడు కాలేజ్ లో ఫ్రెండ్స్ పార్టీ ఉంటుంది, ఫోన్ స్విచ్ ఆఫ్ అన్నాడు. ఏముంది ఛార్జింగ్ అయిపోయి ఉంటుంది. అವಾಗ జ్ఞానేష్ ఎంఐ ఫోన్ ನೋಟ್ 7. నేను ಅನ್ನ ಮಹೇಶ್ ಏಮೋ ಇಲ್ಲ ಫೋನ್ ಲಿಫ್ಟ್ ಆಗಿ ಮಾಡ್ತಿಲ್ಲ, ಏನೋ ಆಯ್ತು ಆಕ್ಸಿಡೆಂಟ್. ಮಹೇಶ್ ಇವಾಗ ಒಂದ್ ರೂಮ್ ಅಲ್ಲಿ 10 ಜನ ಇದಾರೆ ಅಂದ್ರೆ 9 ಪೀಪಲ್ ಸೈಲೆಂಟ್ ಆಗಿದ್ರು. ಮಹೇಶ್ ಭಯ ಬಿಟ್ಬಿಡ್ತಾನೆ, ಟೆನ್ಷನ್. ಮಹೇಶ್ ಟೆನ್ಷನ್ ಆಗ್ಬಿಡುತ್ತೆ. ಅವ್ಳು ಬಂದ್ಬಿಟ್ಟು ಅವ್ಳು ಫಸ್ಟ್ ಕೇಳಿದೆ ಗೊತ್ತು, ಗಣೇಶ್ ಅಲ್ಲಿ ಹೇಳು, ನಿಜ ಗಣೇಶ್ ಅಲ್ಲಿ ಹೇಳು ಅಂತ ನಾನು ಮಾಡ್ಬಿಡ್ತೀನಿ ಅವನ ಹತ್ರ. ನಾನು ಮಹೇಶ್ ನನಗೆ ಗೊತ್ತಿಲ್ಲ ಅಲ್ಲ. ಮಹೇಶ್ ಇಲ್ಲ ನನಗೇನ್ ಕೇಳ್ತಿದ್ಯಾ, ಅವ್ನ್ ಕಾಲೇಜ್ ಹೋಗಿದ್ನಲ್ಲ ಬಂದಿರ್ಬೇಕಲ್ಲ ಇಷ್ಟೊತ್ತಿಗೆ. ನವೀನ್ ಎಲ್ಲ ಹೇಳಲ್ಲ ಫಸ್ಟ್ ವರ್ಡ್ ಮಹೇಶ್ ಇಂದ ನವೀನ್ ಎಲ್ಲ ಹೇಳದಲ್ಲ ಅಂದ್ಬಿಟ್ಟು. ನವೀನ್ ನೆಕ್ಸ್ಟ್ ಡೇ ಹಾಕೊಂಡ್ರು ಹಂಗಿಂಗ್ ಹಾಕೊಂಡಿಲ್ಲ. ಏನೋ ಮಾಡ್ತಾ ಇದೀಯ ಫೋನಲ್ಲಿ ಅಷ್ಟೊಂದು ಡೀಪ್ ಆಗಿ. ಇವಾಗ ನಿಮಗೆ ಕಂಟೆಂಟ್ ಆಯ್ತಾನೆ, ನಮಗೆ ಕಂಟೆಂಟ್ ಬೇಡ, ನಾವು ಕಳಿಸ್ತೀವಿ. ಕಲ್ಚರ್ಡ್ ಮ್ಯಾನ್ ಆಕ್ಚುಲಿ. ಕಲ್ಚರ್ಡ್ ಮ್ಯಾನ್ ನೋಡಿ ಇಲ್ಲೊಬ್ಬ ಬಿಸಿ ಆಗ್ಬಿಟ್ಟಿದ್ದಾನೆ. ಈ ಸೆಟಪ್ಗೆ ಹೊಸ ಸೆಟಪ್ ಅಲ್ಲಿ ಇಲ್ಲಿ ನೋಡಿ ಗೇರ್ ಬಾಕ್ಸ್ ಬಂದೈತೆ. ಲಾಸ್ಟ್ ಟೈಮ್ ಈ ಗೇರ್ ಬಾಕ್ಸ್ ಎಲ್ಲ ಇದ್ದಿಲ್ಲ, ಇಲ್ಲಿ ಗೇರ್ ಬಾಕ್ಸ್ ಬಂದಿದೆ ಇವಾಗ. ಗೇರ್ ಬಾಕ್ಸ್ ಒಳಗಡೆ ಸೊ ಗೈಸ್, ಓಕೆ ಸಿಗುವ ನಾಳೆ. ಟಾಟಾ ಬಾಯ್. ಇನ್ಸ್ಟಾಗ್ರಾಮ್ ಓಪನ್ ಸೇರಿದೆ. ಕಲ್ಚರ್ಡ್ ಮ್ಯಾನ್ ಆಕ್ಚುಲಿ. ಕಲ್ಚರ್ಡ್ ಮ್ಯಾನ್ ನೋಡಿ ಇಲ್ಲೊಬ್ಬ ಬಿಸಿ ಆಗ್ಬಿಟ್ಟಿದ್ದಾನೆ. ಈ ಸೆಟಪ್ಗೆ ಹೊಸ ಸೆಟಪ್ ಅಲ್ಲಿ ಇಲ್ಲಿ ನೋಡಿ ಗೇರ್ ಬಾಕ್ಸ್ ಬಂದೈತೆ. ಲಾಸ್ಟ್ ಟೈಮ್ ಈ ಗೇರ್ ಬಾಕ್ಸ್ ಎಲ್ಲ ಇದ್ದಿಲ್ಲ, ಇಲ್ಲಿ ಗೇರ್ ಬಾಕ್ಸ್ ಬಂದಿದೆ ಇವಾಗ. ಗೇರ್ ಬಾಕ್ಸ್ ಒಳಗಡೆ ಟೈಮ್ 5:13. ಈ ನನ್ನ ಮಕ್ಕಳು ನೋಡಿ ಒಬ್ರಾದ್ರೂ ಮಲ್ಗವ್ರ, ಒಬ್ರಾದ್ರೂ ಏನ್ ಮಾಡ್ತವ್ರ ನೋಡಿ. ನೀನು ಮಗನೇ ಅಲ್ಲ, ನೀನು ಇವರೆಲ್ಲ ಮಕ್ಕಳೇ ಅಲ್ಲ, ಡಾಸ್ ಮಕ್ಕಳು. ಒಬ್ರಾದ್ರೂ ಮಲ್ಗವ್ರ ನೋಡಿ ಗೈಸ್. ಎಷ್ಟು ಟೈಮ್ ಆಕ್ಚುಲ್ ಆಗಿ 10 years అయిందంట కదా, ఇప్పుడు ఎక్కడికి వెళ్ళావు మరి? 5:13 ಅವರು ಒಬ್ರು ಮಲಗಿಲ್ಲ. ಇವತ್ತು ನೈಟ್ ಎಲ್ಲ ನಿದ್ದೆನೇ ಇಲ್ಲ ಇವ್ರ ಕಡೆಯಿಂದ. ಅದೇನು ಇಂಟ್ರೆಸ್ಟ್ ಆಗಿ ನೋಡ್ತವ್ರೆ ನೋಡಿ. డిగ్రీ చేస్తావా? ಎಲ್ಲ ಆದ್ರೆ నువ్వేంట్రా నోరు విప్పి మాట్లాడి చావు. ಎಲ್ಲ ಆದ್ರೆ ಫ್ರೆಂಡ್ಸಾ ಇವರು? చేత కాదు సీట్ కొట్టడం. మరి ఏం చేతలు అవుతుందిరా? పట్టుదలగా ఏం చేసావురా ఇన్నాళ్ళు? ఒక్క పని చెప్పు. పట్టుదలగా ఈ పని నేర్చుకున్నా డాడీ అని. చిన్నప్పటి నుంచి ఏమవుతావురా అంటే నీ దూరంలో దొంగ అవుతాను డాడీ, దొంగ అవుతాను డాడీ, ఇది మాత్రం అనడం తెలుసు. ನನಗೂ ಮಲಗಿಬಿಡಲ್ಲ. చదువు లేదు, సంఖ్య లేదు, పాటలు రావు. ఆ దిక్కుమాల హ్యాపీ బర్త్డే పాట